J29 ಅಂತೇಳಿ ಹಳಸು ಇದು. ಓಹೋ, ಇದು ನೆಟ್ಟು 7 ವರ್ಷ ಆಗಿದೆ. ನಿಮ್ಮ ನರ್ಸರಿಯಲ್ಲಿ ಇದು ಹೊಸ್ತಾ? ಇದು ಪ್ರಥಮ ಫಲ. ಓಹೋ, ಇಷ್ಟುವರೆಗೆ ನಾವು ಹಣ್ಣು ಇದನ್ನು ನೋಡಲಿಲ್ಲ. ಈ ಸತಿ ಫಸ್ಟ್ ಹೊಸತಿ ಬಂದಿತ್ತು, ಅದು ಕೆಳಗಿತ್ತು, ಕೊಳ್ತೋಯ್ತು, ಅದು ನಮಗೆ ಸಿಕ್ಕಲಿಲ್ಲ. ಇಲ್ಲಿ ಇದು ಮಾಡಿ ಇದು ಮಾಡಿ ಹಾಳಾಗಿತ್ತು. ಇದು ಮಲೇಷ್ಯಾ ಮೂಲದ J29. J33ಗಿಂತ ಮೊದಲು ಬಿಡುಗಡೆ ಆದಂಥದ್ದು. J33 ಈಗ ವರ್ಲ್ಡ್ ಫೇಮಸ್. ಅದು ನನ್ಕಾ ಮಧು ಅಂದರೆ ಹಲಸಿನ ಜೇನು ಹಲಸು ಅಂತ ಅದಕ್ಕೆ ಹೆಸರು. ಜೇನಾಗಿ ಇದು ನನ್ಕಾ ಕಿಂಗ್ ಮಧು ಅಂತ ಹೇಳ್ತಾರೆ ಇದಕ್ಕೆ. ಅವ್ರ ಹೆಸರು ಕೊಟ್ಟದ್ದು. ನನ್ಕಾ ಅಂತ ಹೇಳಿದ್ರೆ ಹಲಸು, ಕಿಂಗ್ ಅಂತ ಹೇಳಿದ್ರೆ ದೊಡ್ಡ ಸೈಜು, ಮಧು ಅಂತ ಹೇಳಿದ್ರೆ ಜೇನು ಅಂತ ಹೇಳಿ. ಹಾಗೆ ಅವ್ರದ್ದು J29 ಅವರ ಕೊಡುವ ನಂಬರ್ ಇದು. ಇದನ್ನೀಗ ಕಟ್ ಮಾಡಿ ನೋಡುವ. ಎಸ್ ಸರ್. ಉದ್ದ ಸೊಳೆ ಅಲ್ಲ ಇದು? ಉದ್ದ ಸೊಳೆ. ಹೌದು. ಇದು ಸಹ ಹಾಗೆ ಮೇಣ ಹೆಚ್ಚು ಇದ್ದಾಗಿ ಕಾಣುವುದಿಲ್ಲ, ಸ್ವಲ್ಪ ಮಾತ್ರ ಮೇಣ ಉಂಟು ಇದರಲ್ಲಿ. ಇದು ಮಿಡ್ಕೋರ್ ಹೇಳ್ತಾರಲ್ಲ, ಅದು ತುಂಬ ಸಪುರ ಇದೆ. ಈ ಮಿಡ್ಕೋರು ಯಾವಾಗಲೂ ಸಣ್ಣದು ಅಥವಾ ಸಪುರ ಬಂದ ಕೂಡಲೇ ಆಟೋಮೆಟಿಕಲಿ ತೋಳೆ ಉದ್ದ ಬರ್ತದೆ. ಇದುವೇ ಗುಂಜಿಯೇ ದೊಡ್ಡದಾದ ಕೂಡಲೇ ಸೋಳೆ ಸ್ವಲ್ಪ ಸಪುರ ಆಗ್ತದೆ. ಇದು ನೋಡಿ, ಇದು ಉದ್ದ ತೋಳೆ ಇದು. ಹಾಗೆ ಇದು ಸಹ ಹಾಗೆ ಒಂದು ಏನು ಉದ್ದ ದಪ್ಪ ಸಹ ಉಂಟು, ತೋಳೆ ಉದ್ದ ಸಹ ಉಂಟು. ಹಾಗೆ ಇದೊಂದು ಅಲ್ಲಿಯ ನೋಡಿ, ಈ ತೋಳೆ ನೋಡುವಾಗ ಎಷ್ಟೆಷ್ಟು ಉದ್ದ ಉಂಟು ಅಂತೇಳಿ ತೆಗೆಯುವಾಗಲೇ ಗೊತ್ತಾಗ್ತದೆ. ಇದನ್ನೀಗ ಬಿಡಿಸುವ ನಿಲ್ಲಿ. ಒಂದು ಶೇಪ್ಲೆಸ್ ಮಾಡಿ ಇದರದ್ದೇ ಒಂದು ಫೋಟೋ ತೆಗೆಯೋಣ ಅಂತ. ಎಷ್ಟು ಉದ್ದ ನೋಡ, ಬೇರೆ ತೆಗೆಯುವ. ಈಗ ಹಿಡ್ತೀವಲ್ಲಕ್ಕ, ಇದು ಹೀಗೆ ಮಾಡುವಾಗ ತಪ್ಪು ಎಲ್ಲರೂ ಬಂದರೆ ಇಲ್ಲಿಗೆ ಹೊಡೆಯುದು. ಇಲ್ಲಿವರೆಗೆ ಶಾರ್ಪ್ ಉಂಟಿದೆ ಈ ಕತ್ತಿ. ವಿಯೆಟ್ನಾಮ್ ಇದು? ಹೌದೌದು, ಇದು ನನಗೆ ಅನಿಲ್ ಬಳಂಜ ತರಿಸಿ ಕೊಟ್ಟದ್ದು, ವಿಯೆಟ್ನಾಂ ಮೂಲದ. ಇದರಲ್ಲಿ ಲಾಭ ಏನು ಹೇಳಿದರೆ, ಒಂದೇ ಒಂದು ತೋಳೆ ಬೀಜ ಹಾಳಾಗುವುದಿಲ್ಲ. ಇಲ್ಲದ್ರೆ ಬೀಜ ತುಂಡಾದರೆ ತೋಳೆ ಇಡೀ ಸಿಕ್ಕುವುದಿಲ್ಲ. ಸ್ವಲ್ಪ ಅಭ್ಯಾಸ ಬೇಕು. ಇದು ಅಲ್ಲಿ ತೋಳೆಯನ್ನೆಲ್ಲ ತೆಗೆದು ಮಾರುದಲ್ಲ, ಹಾಗಾಗಿ ಅವರಿಗೆ ತೋಳೆ ತುಂಡಾಗಬಾರದು. ಅದಕ್ಕೋಸ್ಕರ ಅವರು ಇಂಥ ಕತ್ತಿಯನ್ನು ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ನಾವು ಮೆಟ್ಟು ಕತ್ತಿ, ಇನ್ನೊಂದು ಬಡು ಗಿಡಲೆಲ್ಲ ಉಪಯೋಗ ಮಾಡಿ ತೆಗೆಯುವುದು. ನಮಗೆ ಬೀಜ ಇಂಪಾರ್ಟೆಂಟ್ ಅಲ್ಲ, ತೋಳೆ ಇಂಪಾರ್ಟೆಂಟ್. ಒಟ್ಟು ಕಟ್ ಆಗಬೇಕು. ಇದು ಹಾಗೆಲ್ಲ, ಅಲ್ಲಿ ತೋಳೆ ಡ್ಯಾಮೇಜ್ ಆಗಬಾರ್ದು. ರಂಗ, ಒಂದು ಯಾವ್ದಾದ್ರು ಬುಟ್ಟಿ ಏನಾದ್ರು ಒಂದು ಬೇಕು ನೆಕ್ಸ್ಟ್ ಬಿಡಿಸಿಡ್ಲಿಕ್ಕೆ ನಮಗೆ. ಹಾಂ, ಈಗ ಮತ್ತೆ
ಈ ಸಲ ಯಾವುದೆಲ್ಲ ಫಲ ಬಂತು? ಈ ಸತಿ ಫಸ್ಟ್ ಬಂದದ್ದು ಟಾಂಗ್ ಪ್ರೊಸೆಟ್ ಜನವರಿ ಅಲ್ಲ? ಜನವರಿ 26ಕ್ಕೆ ಕದ್ರಿ ಪಾರ್ಕಲ್ಲಿ ಇದು ಫಲಪುಷ್ಪ ಪ್ರದರ್ಶನದಲ್ಲಿ ಕಟ್ ಮಾಡಿದ್ದೆ. ಹೌದೌದು. ಅದೆಲ್ಲ ಈಗ ಮುಗ್ದಾಯ್ತದು. ಆಮೇಲೆ ಪೆಡ್ಡಾಮ್ರಾಂಗ್ ಬಂತು. ಆಮೇಲೆ ಇದು ಯಾವುದು ಬ್ರಹ್ಮಾವರಕ್ಕೆ ಅದು ಹೋದ ವರ್ಷ. ಮತ್ತೆ ಒಂದು ಪೆಟ್ರಾಜ ಬಂತು. ಪೆಟ್ರಾಜ. ಆ ನಂತರ ಬಂದದ್ದು ಇದು ಯಾವುದು ಇದು ಮತ್ತೆ ಅದು ಒಟ್ಟಿಗೆ ಯಾವುದು J29 ಮತ್ತೆ ಇದು ಪೆಟ್ಚರಿಯ, ಇದೆರಡು ಒಟ್ಟಿಗೆ ಬಂದದ್ದು. ಪ್ರಕಾಶ್ ಚಂದ್ರಸ್ ಒಂದು ಬಂದಿದೆ, ಇದರಲ್ಲಿ ಆಲ್ರೆಡಿ ಎಲ್ಲೊಂದು ಉಂಟು ಅದು. ಅದಾದರೆ ಈಗ ಕಾಮನ್ ವೆರೈಟಿ ಅದು ಎಲ್ಲರೂ ತಿಂದಿದ್ದಾರೆ ಪ್ರಕಾಶ್ ಚಂದ್ರ, ಹಾಗಾಗಿ ಅದರಲ್ಲಿ ಹೇಳುವಂಥದ್ದು ಅಷ್ಟು ದೊಡ್ಡ ಸಂಗತಿ ಏನಿಲ್ಲ. ಇದೆಲ್ಲ ಆದರೆ ಒಂದು ಹೇಳುವಂಥ ವಿಷಯಗಳು, ಯಾಕೆಂದರೆ ಯಾರು ತಿನ್ನಲಿಲ್ಲ, ಯಾರು ನೋಡಲಿಲ್ಲ, ಎಲ್ಲಿಯೂ ಇಲ್ಲ ಇದು. ಯಾರ ಹತ್ರ ಈ ತಳಿ ಇನ್ನೂ ಇಲ್ಲ. ಮಂಗಳೂರಲ್ಲಿ ಫಸ್ಟ್ ಇದಾಗಿದ್ರೆ? ಮಂಗಳೂರಲ್ಲ, ಇಂಡಿಯಾದಲ್ಲೇ ಯಾರ ಹತ್ರ ಇಲ್ಲ ಇದು. ಹೌದಾ? ಇದು ನೀವು ಪೆಟ್ಚರಿಯ ಗಿಡ ಕೊಡಿ ಅಂತ ಹೇಳಿದರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಯಾರ ಹತ್ರ ತಳಿಯೇ ಇಲ್ಲ. ನಾನು ಕಸಿ ಕಟ್ಟುವ ಇದಿದ್ದ ಕಾರಣ ಗಾಳಿಪಟ ಉತ್ಸವಕ್ಕೆ ಹೋದಾಗ ತಂದಿದ್ದು ನರ್ಸರಿ ವಿಸಿಟ್ ಮಾಡಿ ಸೈನ್ ತಂದದಷ್ಟೇ. ನಿಮ್ಮ ಕ್ವಾರಂಟೈನ್ ಇದು ಸಮಸ್ಯೆಯಿಂದಾಗಿ ನಿಮಗೆ ಗಿಡ ಆಗಲಿ ಎಲೆ ಇರುವಂಥದ್ದಾಗಲಿ ತರಲಿಕ್ಕೆ ಆಗುದಿಲ್ಲ. ಬರೀ ಸೈನ್ ತಂದು ಇಲ್ಲಿ ಕಸಿ ಮಾಡಿದ್ದು 2018 ಮತ್ತು 2019ರಲ್ಲಿ. ಅದು ಈಗ ಫಲ ಬರ್ತಾ ಉಂಟು. ನನಗೆ ಕಸಿ ಗೊತ್ತಿದ್ದ ಕಾರಣ ಆಯ್ತು ವಿನ, ಇಲ್ಲದ್ರೆ ಕಷ್ಟ. ಈ ಕಳೆಯನ್ನೆಲ್ಲ ಇಂಟ್ರೆಸ್ಟ್ ಬೇಕು. ಹಾಗಾಗಿ ಇದು ನೀವು ಯಾವ ನರ್ಸರಿಗೆ ಹೋಗಿ ಪೆಡ್ಡಾಮ್ರಾಂಗ್ ಕೊಡಿ, ಪೆಟ್ರಾಚ ಕೊಡಿ, ಯಾರು ಗಿಡ ಇಲ್ಲ ಕೊಡ್ಲಿಕ್ಕೆ ಅವ್ರ ಹತ್ರ ವೆರೈಟಿ ಇಲ್ಲದಿದ್ರೆ ಹಾಗೆ. ಈಗ ಎಲ್ಲೆಲ್ಲಿಂದ ಫೋನ್ ಬರ್ತದೆ, ಪೂನಾದಿಂದ, ಮಹಾರಾಷ್ಟ್ರದಿಂದ, ಬಿಹಾರದಿಂದ, ಎಲ್ಲೆಲ್ಲಿಂದ ಫೋನ್ ಬರ್ತದೆ. ಆದರೆ ಕಳಿಸೋದು ಮಾತ್ರ ಬಹಳ ಸಮಸ್ಯೆ. ಅದು ಏನಾಗಿದೆ ಅಂತ ಹೇಳಿದ್ರೆ ಕೊರಿಯರ್ ಚಾರ್ಜ್ ಸಿಕ್ಕಾಪಟ್ಟೆ ಆಗ್ತದೆ. ಬ್ಯಾಂಗ್ಳೂರಿಗೆ ಡ್ಯಾಮೇಜ್ ಆಗಬಾರ್ದು ಅಲ್ಲ, ಅದು ಕೊಕ್ಕಪಿಟ್ಟೆಲ್ಲ ಹಾಕಿ ಮಾಡ್ಬೋದು, 4-5 ದಿವಸಕ್ಕೆ ಉಳಿಸುವ ಹಾಗೆ ಕಳಿಸ್ಬೋದು. ಆದರೆ ಕೊರಿಯರ್ ಚಾರ್ಜ್ ಸಿಕ್ಕಾಪಟ್ಟೆ ಆಗ್ತದೆ. ಬಂದುಕೊಂಡೋದ್ರೆ ಬಂದುಕೊಂಡು ಹೋಗ್ಬೋದು. ಮತ್ತೆ ಇನ್ನೊಂದು ಮುಖ್ಯ ವಿಷಯ, ಇಲ್ಲಿ ನಮ್ದು ಹಣ್ಣು ಮಾರಾಟ ಇಲ್ಲ, ಇದು ಬಹಳ ಅಗತ್ಯ. ನನಗೆ ಇದನ್ನು ವಿಡಿಯೋ ನೋಡಿದ ಕೂಡಲೇ ಎಲ್ಲರೂ ಹಣ್ಣು ಹೇಳ್ತಾರೆ. ಎಲ್ಲರೂ ಹಣ್ಣೇ ಬೇಕು ವಿನ ಗಿಡ ನೆಡುವ ಆಲೋಚನೆ ಯಾರ್ದು ಇಲ್ಲ. ಗಿಡ ನೆಟ್ಟು ಪೋಷಣೆ ಮಾಡಬೇಕು ಅಂತ ಹೇಳೋದು ತುಂಬಾ ಕಮ್ಮಿ. ನಾವು ಫ್ಲಾಟ್ ಅಲ್ಲಿ ಇದ್ದೇವೆ, ಜಾಗ ಇಲ್ಲ, 3 ಸೆನ್ಸ್ 5 ಸೆನ್ಸ್ ಎಲ್ಲ ಹೇಳುದು ಅದೇ ವಿಷಯ ಬಿಟ್ರೆ ಯಾಕೆ ನಮ್ಮಲ್ಲಿ ಗಿಡ ಮಾತ್ರ. ಹೌದು, ವಿಶೇಷ ತಳಿಯ ಹಲಸಿನ ವಿಶೇಷ ತಳಿ, ದೇಶ ವಿದೇಶಗಳ ಹಲಸಿನ ತಳಿಯನ್ನು ಕೊಡುದು ನಾವು, ಗಿಡವನ್ನು ಕೊಡುದು ನಾವು. ಹಣ್ಣು ಮಾರಾಟ ಇಲ್ಲ. ಯಾರು ನಮ್ಗೆ ಹಣ್ಣು ಕೇಳಲಿಕ್ಕೆ ಹೋದ್ರೆ ಯಾಕೆ ನಾನು ಎಲ್ಲ ವೆರೈಟಿ ಒಂದೊಂದು ಗಿಡ ಮಾತ್ರ ನೆಟ್ಟದ್ದು. ಅದರಲ್ಲಿ ಈಗ ಒಂದೊಂದರಲ್ಲಿ ಫಲ ಬರ್ತಾ ಉಂಟು, ಅದರಲ್ಲಿ ಒಂದು 10-15 ಆಗ್ತದೆ. ಅದನ್ನು ನಮಗೆ ಬೇರೆ ಬೇರೆಯವರಿಗೆ ಗೆಸ್ಟ್ಗಳಿಗೆಲ್ಲ ತೋರಿಸ್ಲಿಕ್ಕೆಲ್ಲ ಕೊಡಬೇಕು. ಎಲ್ಲರೂ ಹಣ್ಣು ಕೇಳಿದ್ರೆ ನಮಗೆ ಅದು ಕೊಡ್ಲಿಕ್ಕೆ ಕಷ್ಟ. ಗಿಡಗಳು ಮಾತ್ರ ನಾವು ಹೌದು ಗಿಡ ಮಾತ್ರ ಕೊಡುವಂಥದ್ದು. J29 ಮಲೇಷಿಯಾ ಮೂಲದ, ಅಲ್ಲಿ ಒಂದು ನಂಕಾ ಕಿಂಗ್ ಮಧು. ನಂಕಾ ಅಂತ ಹೇಳಿದ್ರೆ ಹಲಸು, ಕಿಂಗ್ ಅಂತ ಹೇಳಿದ್ರೆ ದೊಡ್ಡದು ಅಂತೇಳಿ, ಮಧು ಹೇಳಿದ್ರೆ ಜೇನು ಅಂತೇಳಿ. ಈಗ ಇದನ್ನ ಟೇಸ್ಟ್ ಮಾಡಿ ನೋಡುವ, ಜೇನಿನಾಗಿ ಉಂಟಾ ಹೇಗುಂಟು ಅಂತೇಳಿ ನೋಡುವ. ಇದದ್ದು ತೋಳೆ ಬಿಡಿಸಿ ಒಂದು ತೆಗೆಯೋಣ. ಸಣ್ಣ ಚೂರು ಇಲ್ಲೇ ಬಂದಿದೆ ಸರ್. ಇದು ಕೂಡ ದಪ್ಪದಲ್ಲೇನು ಕಮ್ಮಿ ಇಲ್ಲ, ಆದರೆ 15 mm ಎಲ್ಲ ಇಲ್ಲ. ಇದು ಎಷ್ಟುಂಟು ನೋಡುವ, ಥಿಕ್ನೆಸ್ ನೋಡಬೇಕಾದ್ರೆ. ಒಂದು ನಿಮಿಷ. 10 mm ದಪ್ಪ, 10 mm ಥಿಕ್ನೆಸ್ ಇದು. ಟೆನ್ mm ಉಂಟು. ಚಿಗುರು ನರ್ಸರಿ ಮಂಗಳೂರು. ಇದು ಪೆಟ್ಚರಿಯ ಅಂಥೇಳಿ ಥೈಲ್ಯಾಂಡಿನ ಒಂದು ಹೊಸ ವೆರೈಟಿ. ನೆಟ್ಟು 7 ವರ್ಷ ಆಯಿತು. ಈ ವರ್ಷ ಇದು ಪ್ರಥಮ ಫಲ ಬಂದದ್ದು. ಇದನ್ನೀಗ ಕಟ್ ಮಾಡಿ ನೋಡುವ. ಪೆಟ್ಚರಿಯ ಅಂಥೇಳಿ ಥೈಲ್ಯಾಂಡಿನ
ಪ್ರತಿಯೊಂದು ತಳಿಗಳು ಬಹಳ ಅದ್ಭುತ ಇರ್ತದೆ. ಅವರು ಕಮರ್ಷಿಯಲ್ ಆಗಿ ಮಾಡುವ ಮೊದಲು ಸುಮಾರು ಆಲೋಚನೆ ಮಾಡಿಕೊಂಡು ಡಿಸೈಡ್ ಮಾಡಿ ಮಾಡ್ತಾರೆ ಅಲ್ಲಿ. ಹಾಗಾಗಿ ಇದ್ರ ಮೊದಲಿದು ಪೆಡ್ಡ್ಯಾಮ್ ರಾಂಗ್ ಸಹ ಹಾಗೆ ತುಂಬ ಸಿಹಿ, ಬೇಗ ಹಣ್ಣು ಬರ್ತದೆ, ತುಂಬ ಕಾಯಿ ಹಿಡಿತದೆ. ಹಾಗೆ ಇದು ಪೆಟ್ ಚೆರಿಯ. ಪೆಟ್ ಚೆರಿಯ ಅಂಥೇಳಿ ದೊಡ್ಡ ದೊಡ್ಡ ಸೊಳೆ. ದೊಡ್ಡ ಸೊಳೆ ನೋಡಿ. ಇದು ಒಂದೇ ಸಾಕು. ಇದನ್ನು ತೂಕ ಮಾಡುವ, ಆಮೇಲೆ ಎಷ್ಟು ಕಿಲೋ ಎಷ್ಟು ಗ್ರಾಮ್ ಬರ್ತದೆ ತೂಕ ಮಾಡುವ. ವಿಭಿನ್ನ, ಒಂದೊಂದು ತಳಿಗೂ ಒಂದೊಂದು ವೈಶಿಷ್ಟ್ಯ ಇದೆ ಥೈಲ್ಯಾಂಡಿದು. ಇದುವರೆಗೆ ಶುರು ಬಂದದ್ದು ಟಾಂಗ್ ಪ್ರೊಸೆಟ್ ಅಂತೇಳಿ. ಅದು ಬೇಗ ಹಣ್ಣಾಗಿ ಹಣ್ಣೆಲ್ಲ ಮರದಲ್ಲಿ ಮುಗಿದಾಯ್ತು. ಈಗ ಅದು ಜನವರಿ 26ಕ್ಕೆ ನಾವು ಪ್ರಥಮ ಹಣ್ಣನ್ನು ಕಟ್ ಮಾಡಿದ್ದೆವು. ಆನಂತರ ಪೆಡ್ಡ್ಯಾಮ್ ರಾಂಗ್ ಹಣ್ಣು ಬಂತು. ಅದು ಸಹ ಹಾಗೆ ದಪ್ಪ ತೋಳೆ. ನೀವು ಆ ಹಣ್ಣನ್ನು ಹತ್ರ ಇಟ್ಟರೆ ನಿಮಗೆ ಅಂದಾಜಾಗಲಿಕ್ಕಿಲ್ಲ ಯಾವುದು ಯಾವ ವೆರೈಟಿ ಅಂತೇಳಿ. ಹಾಗೆ ಉಂಟು. ರುಚಿಯಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಪೆಡ್ಡ್ಯಾಮ್ ರಾಂಗ್ ಒಳ್ಳೆ ಸಿಹಿ ಸಹ ಉಂಟು. ಹಾಗೆ ಇದೀಗ ನೋಡುವ ಹೇಗುಂಟು ಅಂತೇಳಿ. ಆದರೆ ತೋಳೆ ನೋಡುವಾಗ ಇದು ಬಹಳ ಒಂದು ಆಶ್ಚರ್ಯ ಆಗ್ತಾ ಉಂಟು ನನಗೆ. ಹಾಂ, ಇದನ್ನೀಗ ತೂಕ ಮಾಡಿ ನೋಡಬೇಕು ಎಷ್ಟಿದೆ ಅಂತೇಳಿ. ರಂಗ, ಸ್ಕೇಲಲ್ಲಿ ನೋಡು. ಇಲ್ಲಿ ಈಚೆ ಬಾ, ಇಲ್ಲಿ ತೆಗಿಬೇಕು. ಸೊನೆ ಎಂಬುದೇ ಇಲ್ಲ. ಹೌದು, ಸೊನೆಯೇ ಇಲ್ಲ. ಮೇಣ ಕಡಿಮೆ. ಮೇಣ ಗಮ್ಲಸ್ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಇದು ಮರದಲ್ಲೇ ಹಣ್ಣು ಆದ ಕಾರಣ ಹಾಗೆ ಸೊನೆ ಇಲ್ವಾ ಏನೋ ಗೊತ್ತಿಲ್ಲ. ಮೊದಲೇ ಸ್ವಲ್ಪ ಕಾಯಿ ಅಲ್ಲೆಲ್ಲ ಹೇಗೆ ಅಂತ ಹೇಳಿದರೆ ಇಷ್ಟು ಹಣ್ಣಾಗಲಿಕ್ಕೆ ಬಿಡುವುದಿಲ್ಲ. ಶಬ್ದ ಚೇಂಜ್ ಆಗುವಾಗಲೇ ತೆಗಿತಾರೆ ಅವರು. ಇದನ್ನೀಗ ಬಿಡಿಸುವ. ವಾವ್, ಇದು ತೋಳೆ ತೆಗಿಲಿಕ್ಕೆ ಬಹಳ ಸುಲಭ. ಒಳ್ಳೆ ಬಂಗಾರ ಗೋಲ್ಡನ್ ಕಲರ್. ಏನು ಎಳಿಬೇಕು ಅಂತಿಲ್ಲ. ಒಬ್ಬ ದಪ್ಪ ನೋಡಿದ್ರು ಅದು ಥಿಕ್ನೆಸ್ಸೇ. ಪ್ರಶಾಂತ್ ಅಣ್ಣ, ಇದು ನೋಡಿ ಅಕ್ಕ, ದಪ್ಪ ನೋಡಿ ಎಷ್ಟು ದಪ್ಪ. ಹಾಂ, ತಗೋಣ. ಇದು ನೋಡು, ಇದು ಅಳಿತೆ ಮಾಡುವಾಗ ಇದು ಇದು ಇನ್ನೊಂದು. ಇದರಲ್ಲಿ 2 ತೋಳೆ ಉಂಟಾ ಅಂತ ನನಗೆ ಡೌಟ್. ಹೌದು, 2 ತೋಳೆ ಉಂಟು ಇದರಲ್ಲಿ. ರಂಗ, ತಟ್ಟೆ ಇಡಪ್ಪ.
ಈಗ ಶುರುವಿಗೆ ಒಂದು ಕ್ಯೂರಿಯಾಸಿಟಿಗೆ ಒಂದು ಟೇಸ್ಟ್ ನೋಡಿ ಅಕ್ಕ, ಮತ್ತೆ ತಿನ್ನುವ. ಶುರುವಿಗೆ ಒಂದು ಅಲ್ಲ ಪ್ರಶಾಂತಣ್ಣ, ಒಂದು ನೋಡಬೇಕಲ್ಲ, ಒಳ್ಳೆ ಉಂಟಾ? ಅತಿ ಸ್ವೀಟ್ ಉಂಟಾ ಇಲ್ಲೋ ಗೊತ್ತಿಲ್ಲ, ನೋಡುವ ಇದರದ್ದು ಎಷ್ಟು ಉಂಟು ನೋಡುವ. ಪರಿಮಳ ಅಂತೂ ಗಮನಿಸ್ತಾ ಇದೆ. ಹಾಂ, ಪರಿಮಳ ಉಂಟು. ಹೌದು. ರಸಭರಿತ ಹಣ್ಣು. ಹೌದು ಹೌದು. ದೊಡ್ಡ ಸೊಳೆ, ಚಿಕ್ಕ ಬೀಜ. ಹೌದಪ್ಪ. ಇವತ್ತು ಇದು ನೋಡುವಣ, ದಪ್ಪ ಎಷ್ಟು ಉಂಟು? ಟಿ ಎಸ್ ಎಸ್ ನೋಡುವ. ನನ್ನೊಂದು ಇದು ಹೆಚ್ಚು ಟಿ ಎಸ್ ಎಸ್ ಬರಲಿಕ್ಕಿಲ್ಲ ರಂಗ. ನಿನ್ನೆದ ಇದು ಅಡಿಕೊಳ್ಳಿ ಟೀ, ಇದರ ದಪ್ಪ 20 mm, 20 mm. ಅಪ್ಪಿ ಹಾಂ, ಈಗ ಇದು ಅಲ್ಲಿ ಮೇಲಿಲ್ಲ. ಸರಿ. ಮಂಗಳೂರು ಕೂಳೂರಿನ ಚಿಗುರು ನರ್ಸರಿಯಲ್ಲಿ ಈಗಾಗಲೇ ಮಲೇಷ್ಯಾ, ಥೈಲ್ಯಾಂಡ್ಗಳ ಹಲಸುಗಳು ಹಣ್ಣಾಗಿ ಫಸಲು ತಿನ್ಲಿಕ್ಕೆ ಸಿಗ್ತಾ ಇದೆ. ಈಗ ಅಂದರೆ ತಿನ್ಲಿಕ್ಕೆ ಅಂತ ಹೇಳಿದರೆ ಯುಗಾದಿ ಮಾರಾಟಕ್ಕಿಲ್ಲ. ಹೌದು, ಯುಗಾದಿ ಸ್ಪೆಷಲ್. ಇಂಪಾರ್ಟೆಂಟ್ ಮಾರಾಟಕ್ಕಿಲ್ಲ, ಸ್ಯಾಂಪಲ್ ಈಗ ಹಣ್ಣಾಗಿದೆ, ಗಿಡಗಳಿದೆ. ಹೌದು. ಈ ಹಣ್ಣಿನ ವಿಶೇಷತೆ, ಈ ತಳಿಯ ವಿಶೇಷತೆ ಬಗ್ಗೆ ಹೇಳ್ಬೋದಾ? ಇದು ನೋಡಿ, ಇದು ಪೆಟ್ ಚೆರಿ ಅಂತ ಹೇಳಿ ಥೈಲ್ಯಾಂಡಿನ ಅಲ್ಲಿ ಇನ್ನೊಂದು ಕಮರ್ಷಿಯಲ್ ವೆರೈಟಿ. ನಮ್ಮದು ಪೆಡ್ಡೆಮ್ ರಾಂಗ್, ಟಾಂಗ್ ಪ್ರೊಸೆಟ್, ಪೆಟ್ ರಾಚ, ಅದು 3 ತಳಿಯನ್ನು ಆಲ್ರೆಡಿ ನಾವು ವಿಡಿಯೋ ಮಾಡಿ ಆಗಿದೆ, ನೀವು ನೋಡಿದ್ದೀರಿ. ಇದು ಪೆಟ್ ಚೆರಿ ಅಂತ ಹೇಳಿ ಎಲ್ಲ ನೆಟ್ಟದೇ 6 ರಿಂದ 7 ವರ್ಷ ಆಯಿತು. ಇದು ಈ ವರ್ಷ ಪ್ರಥಮ ಫಲ ಬಂದದ್ದು ಪೆಟ್ ಚೆರಿ ಅಂತ ಹೇಳಿ. ಈಗ ಬೇರೆದಕ್ಕೆಲ್ಲ ನೋಡುವಾಗ ಎಲ್ಲವೂ ತೋಳೆಗಳು ತುಂಬ ದಪ್ಪ ಇದೆ, ಬಣ್ಣ ಬಂಗಾರದ ಬಣ್ಣ ಇದೆ, ಎಲ್ಲ ಸರಿ. ಆದರೆ ಪೆಡ್ಡೆಮ್ ರಾಂಗ್ ನಮಗೆ ಇಷ್ಟುವರೆಗೆ ಉತ್ತಮ ಅಂತ ಕಂಡದ್ದು. ಇದು ಸಹ ಉತ್ತಮವೇ, ತೋಳೆ ಇನ್ನೂ ಸ್ವಲ್ಪ ಜಾಸ್ತಿ ದಪ್ಪ ಅದಕ್ಕೆ ಪೆಟ್ ಚೆರಿಯ. ಆದರೆ ಪೆಡ್ಡೆಮ್ ರಾಂಗ್ ನಮಗೆ ಬೇಗ ಹಣ್ಣು ಬರ್ತದೆ, ಇದಕ್ಕಿಂತ 1-1.5 ತಿಂಗಳು ಮೊದಲೇ ಹಣ್ಣು ಬರ್ತದೆ. ಮೀಡಿಯಂ ಸೈಜ್ ಹಣ್ಣು, ಇದಕ್ಕಿಂತ ಉತ್ತಮ ಸಿಹಿ. ಹಾಗೆ ಇದು ಸಹ ಅಲ್ಲಿದು ಒಂದು ಕಮರ್ಷಿಯಲ್ ವೆರೈಟಿ. ತೋಳೆ ಎಲ್ಲ ತುಂಬ ದಪ್ಪ, ತೆಗಿಲಿಕ್ಕೆ ಬಹಳ ಸುಲಭ, ಸಣ್ಣ ಬೀಜ. ಇದು 15 ರಿಂದ 20 mm, ಕೆಲವೊಮ್ಮೆ 15 mm ಇದು ಬಿಡ್ತುಂಟು ಸೊಳೆದು, ಕೆಲವರಲ್ಲಿ 20 mm ಉಂಟು. ಇದೆಲ್ಲ ಈಗ ನೋಡಿ ಎಷ್ಟು ದಪ್ಪ ತೋಳೆಗಳು. ಹಾಗೆ ಈಗ ಇದರ ಗಿಡ ಎಲ್ಲ ಲಭ್ಯ ಇದೆ. ಇದರದ್ದು ಈಗ ಫಸ್ಟ್ ಆದ ಕಾರಣ ಇನ್ನೀಗ ಕಸಿ ಮಾಡಬೇಕಷ್ಟೇ. ನಾವು ಹಣ್ಣು ನೋಡಿದ್ದೆ ಇದು ಶುರು. ಇದು ನೋಡಿದ ನಂತರ ಇನ್ನು ಗಿಡ ತಯಾರು ಮಾಡಬೇಕು, ರೆಡಿ ಮಾಡಬೇಕು. ಪೆಡ್ಡೆಮ್ ರಾಂಗ್ ಗಿಡ ರೆಡಿ ಇದೆ, ಅದು ಈಗ ಕೊಡ್ತಾ ಇದ್ದೇನೆ. ಟೇಸ್ಟ್ ಇದ್ರದ್ದು ಒಳ್ಳೆದಿದೆ. ಹೌದಾ? ಇವರು ಅಡ್ವೊಕೇಟ್ ಪ್ರಶಾಂತ್ ಅಂತ ಹೇಳಿ, ಇವರು ಬಹಳ ಹಣ್ಣಿನ ಪ್ರೀತಿ ಇದ್ದವರು, ಸಸ್ಯಪ್ರೇಮಿ. ಸಸ್ಯಪ್ರೇಮಿ, ಕೃಷಿ ಉಂಟು, ಎಲ್ಲ ಉಂಟು. ಅಡ್ವೊಕೇಟ್, ಬಹಳ ಮಂಗಳೂರು ಹೆಸರುವಾಸಿ ಅಡ್ವೊಕೇಟ್. ಹಾಗೆ ಇವರು ಈಗ ಬಂದಿದ್ದಾರೆ, ಇದು ಹಣ್ಣನ್ನ ಅವರು ತಿಂತಾ ಇದ್ದಾರೆ. ಅವ್ರು ನೋಡಿ ಹೇಳ್ಬೇಕಾದ್ರೆ ಹೇಗುಂಟು ಅಂತ. ಚೆನ್ನಾಗಿದೆ, ಒಳ್ಳೆ ಕ್ರಿಸ್ಪಿ ಅಲ್ಲ, ಕ್ರಿಸ್ಪಿ ಹಣ್ಣು, ದಪ್ಪ ಸೋಳೆ. ಅಕ್ಕ, ನಿಮ್ಗೊಂದು ಒಪಿನಿಯನ್ ಹೇಳಿ. ನೀವು ಇಂತಹ ತೋಳೆ ತಿಂದಿದ್ದೀರಾ ಇಷ್ಟುವರೆಗೆ? ಈ ಇಲ್ಲ, ಇಷ್ಟು ದಪ್ಪದ ತಿನ್ನಿಲ್ಲ. ಇಲ್ಲೆಲ್ಲೂ ನೀವು ನೋಡಿ ಹದೋಸಿ ತಿನ್ನುವಂತ ಆಗ್ತದೆ. ಕರ್ಕುರು ಮುದ್ದೆ ಆಗುದಿಲ್ಲ, ಮೆತ್ತನೆ ಆಗುದಿಲ್ಲ. ಇದೆಲ್ಲ ಕಮರ್ಷಿಯಲ್ ಆಗಿ ಬೆಳೆ ಮಾಡುವಂತ ಒಂದು ತಳಿಗಳು. ಥ್ಯಾಂಕ್ ಯು. ಇವ್ರದ್ದು ಒಂದು ತೆಗೆದು ಒಪಿನಿಯನ್. ನಮಸ್ತೆ, ನಾನು ರಘುರಾಜ್ ಅಂತ. ಒಳ್ಳೆ ದಪ್ಪ ತೊಳೆ, ಟೇಸ್ಟ್ ನೋಡ್ತೇನೆ. ಮೀಡಿಯಂ ಸಿ, ಒಳ್ಳೆ ಕ್ರಿಸ್ಪ್ ಉಂಟು, ತಿನ್ನುವಂತ ಆಗ್ತದೆ. ಇವರು ವಿಟ್ಲದಲ್ಲಿ 3 ಎಕರೆ ಜಾಗದಲ್ಲಿ ದಪ್ಪ ನೋಡಿ. ಹೌದು, 3 ಎಕರೆ ಜಾಗೆಯಲ್ಲಿ ನಾಡಮಾವನ್ನ ಬೆಳೆಸ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಮನೋಹರ್ ಇದ್ದಾರೆ. ಹಾಗೆ ಇವರೆಲ್ಲ ನಮ್ಮ ನಮಾಮಿ ಗ್ರೂಪ್ ಅಲ್ಲಿ ಇದ್ದಾರೆ, ನಮ್ಮ ಸಸ್ಯ ಪ್ರೇಮಿಗಳು. 29 ಅಂತ ಹೇಳುವಂತ ಒಂದು ವೆರೈಟಿ, ಇದು ಮಲೇಷಿಯನ್ ವೆರೈಟಿ. ನಿಮ್ಮ ಹೆಸರಿಗೆ ವಿದ್ಯಾಧರ ಅಂತ. ನನಗೊಂದು
ಹಾಂ ಯಂತ್ರೋಪಕರಣದ ಅಂಗಡಿ ಉಂಟು, ಅಗ್ರಿಕಲ್ಚರಲ್ ಟೂಲ್ಸ್ ಅಂಗಡಿ ಉಂಟು ನನಗೆ. ಓ ಹಾಂ ಆದರೆ ಹವ್ಯಾಸಿ ನಾನೊಂದು ಅಗ್ರಿಕಲ್ಚರಿಸ್ಟೇ. ಹಾಂ ಸೊ ಯಾವತ್ತಿಗೂ ನಾನು ಈ ಚಿಗುರು ನರ್ಸರಿ ಒಟ್ಟಿಗೆ ಒಂದು ಸಂಬಂಧವನ್ನು ಬಿಟ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಹೊಸ ಹೊಸ ತಳಿಯನ್ನು ಹುಡುಕುವಂಥ ಒಂದು ಕುತೂಹಲ. ಹೌದು ಅದಕ್ಕೆ ಅದೊಂದು ಈಗ ಏನಂತ ಹೇಳಿದ್ರೆ ಹಲಸಿನ ಹಣ್ಣು ನಮ್ಮ ಊರಲ್ಲಿ ಸಹ ಇದೆ, ಎಲ್ಲ ಕಡೆಯಲ್ಲೂ ಇದೆ. ನಮ್ಮ ಊರಿನ ಹಲಸಿನ ಹಣ್ಣಲ್ಲಿ ಕೂಡ ಸಿಹಿ ಇದೆ, ರುಚಿ ಇದೆ, ಎಲ್ಲ ಇದೆ. ಹೌದು ಆದರೆ ಈ ತಳಿಗಳಲ್ಲೂ ಇದು ಕಮರ್ಷಿಯಲ್ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ರೈತರು ಕಮರ್ಷಿಯಲ್ ಆಗಿ ಬೆಳಿಬೇಕು ಅಂತ ಆದರೆ ಇಂಥ ತಳಿಗಳನ್ನು ನಾವು ಬೆಳೆಸಬೇಕಾಗ್ತದೆ. ಕಾರಣ ನಾವು ಮಾರುಕಟ್ಟೆಗೆ ಕೊಡುವಾಗ ಅದರಲ್ಲಿ ಸಿಹಿ ಇರಬೇಕು, ಬಣ್ಣ ಇರಬೇಕು, ರುಚಿ ಇರಬೇಕು. ಇದರಲ್ಲಿ ಎಲ್ಲದಿದೆ. ಎಲ್ಲದಕ್ಕಿಂತ ಹೆಚ್ಚ ಬೀಜ ಬರೀ ಚಿಕ್ಕದು, ದಪ್ಪ ಸೊಳೆ. ಇದು ಮಾತ್ರ ನಮ್ಮ ಈ ವಿದೇಶ ತಳಿಗಳ ಒಂದು ವಿಶೇಷ ಇದೆ. ಮತ್ತೆ ಎರಡನೇ, ನಮಗೊಂದು ಸಣ್ಣ ಗಿಡದಲ್ಲಿ ಆಗ್ತದೆ. ಈ ಕಸಿ ಕಟ್ಟಿದ ಕಾರಣ ಎತ್ತರವಾದ ಗಿಡ ಆಗೋದಿಲ್ಲ. ನಾವು ಅದನ್ನು ಸರಿಯಾಗಿ ಬಿಸಿಲು ಬೀಳುವ ಜಾಗೆಯಲ್ಲಿ, ನೀರು ನಿಲ್ಲದಂತಹ ಜಾಗೆಯಲ್ಲಿ ನಟ್ರೆ ನಮಗೆ ಒಂದು 4ನೇ ವರ್ಷಕ್ಕೆ ಫಸಲು ಬರ್ತದೆ. ಸೊ ಅದಲ್ಲದೆ ಈ ತಳಿಗಳಲ್ಲದೆ ಈಗ ನಾವು ಇದಕ್ಕಿಂತ ಮೊದಲು ನೋಡಿದಂತಹ ಪೆಚ್ಚರಿಯ, ಅದು ಕೂಡ ಹಾಗೆ ಒಂದು ವಿದೇಶಿ ತಳಿ, ಸೈಜ್ ಚಿಕ್ಕದು, ಮಾರಾಟಕ್ಕೆ ಒಳ್ಳೆಯದು, ಒಂದು ಕುಟುಂಬಕ್ಕೆ ಬೇಕಾದಂಥ ಸೈಜ್ ಕೂಡ ಹಾಗೆ. ಸೊ ನನ್ನ ಅಭಿಪ್ರಾಯ ಇಂಥ ಒಂದು ಹಲಸಿನ ಸೋಳೆಯನ್ನು ನಾವು ಬೆಳೆಸಬೇಕು, ತಿನ್ಲಿಕ್ಕೂ ಕೂಡ ಭಾರಿ ರುಚಿ. ಮಂಗಳೂರಿನ ಚಿಗುರು ನರ್ಸರಿಯಲ್ಲಿದ್ದೇವೆ. ಅಲ್ಲಿ ಇವತ್ತು ಡಂಗ್ ಸೂರ್ಯ ಥೈಲ್ಯಾಂಡ್ ಮೂಲದ ಹಲಸನ್ನು ಮಾಲೀಕ ಸರ್ವೇಶ್ವರ ರಾವ್ ಅವರು ಕಟ್ ಮಾಡ್ತಾ ಇದ್ದಾರೆ. ಈ ಡಂಗ್ ಸೂರ್ಯ ಚಿಗುರು ನರ್ಸರಿಯಲ್ಲಿ ಫಸ್ಟು ಕಳೆದ ಸಲ ಕಟ್ ಮಾಡಿದ್ರು, ಅದು ಅವರು ವೇಗಾಸ್ ಅವರಿಂದ ತಂದಿದ್ದಾಗಿತ್ತು. ಇದೇ ಟೈಮಲ್ಲಿ ಕಳೆದ ವರ್ಷ ಡಂಗ್ ಸೂರ್ಯವನ್ನು ಕಟ್ ಮಾಡಿದರು. ಆದರೆ ಚಿಗುರು ನರ್ಸರಿಯಲ್ಲಿ ಇದು ಪ್ರಥಮ ಫಲ ಅಂತ ಹೇಳ್ತಾ ಇದ್ದಾರೆ ಸರ್ವೇಶ್ವರ ಅವರು. ಸರ್ವೇಶ್ವರ ಅವರೇ, ಇದು ಪ್ರಥಮ ಫಲ ಅಲ್ಲ ನಿಮ್ಮ? ಹೌದು ಹೌದು ಹೌದು. ಮೊನ್ನೆ ಒಂದು ಬರೀ ಸಣ್ಣ ಗೆಲ್ಲಲ್ಲೇ ಆಗಿತ್ತು, ಅದು ಸ್ವಲ್ಪ ಬಾಡಿಕೊಂಡೆಲ್ಲ ಇತ್ತು. ಇದು ಹಾಗೆಲ್ಲ, ಇದು ಒಳ್ಳೆ ಹಣ್ಣಾಗದ್ದು, ಫುಲ್ಲು ಕೆಂಪು ಬಣ್ಣದ್ದು. ಸ್ವಲ್ಪ ನೀರೇನು ಜಾಸ್ತಿ ಎಳೆದಾಗ ಉಂಟು. ಅಂದರೆ ನಾವು ತೋಟಕ್ಕೆ ನೀರು ಕೊಡುವಾಗ ಜಾಸ್ತಿ ನೀರು ಕೊಡ್ತೇವಲ್ಲ, ಇದಕ್ಕೆ ಆ್ಯಕ್ಚುಲಿ ಗುಡ್ಡೆಯಲ್ಲಿ ನೆಡುವಂಥ ತಳಿಗಳಿದೆಲ್ಲ. ಇದು ಥೈಲ್ಯಾಂಡಿನ ಕಮರ್ಷಿಯಲ್ ತಳಿ. ಮತ್ತು ಒಂದು ನಮ್ಮ ಕರಾವಳಿಯಲ್ಲಿ ಬಂದಂತಹ ಎಲ್ಲ ಹಣ್ಣುಗಳು ನಿಮಗೆ ಬಯಲುಸೀಮೆಗೂ ಆಗ್ತದೆ, ಮಲೆನಾಡಿಗೂ ಆಗ್ತದೆ. ಹಾಗೆಂತೇಳಿ ಬಯಲುಸೀಮೆಯ ವೆರೈಟಿ ನಮಗೆ ಸೆಟ್ ಆಗೋದಿಲ್ಲ. ಇದು ನೋಡಿ, ಇದರಲ್ಲೆಲ್ಲ ಫುಲ್ಲು ಫಿಲ್ಲಿಂಗ್, ಎಲ್ಲಿಯೂ ನಿಮಗೆ ವೇಸ್ಟೇಜ್ ಇಲ್ಲ. ರೆಚ್ಚೆ ಎಲ್ಲ ತುಂಬ ಕಡಿಮೆ, ಫುಲ್ಲು ತೋಳೆ. ಬೇರೆ ಬೇರೆ ವೆರೈಟಿಯಲ್ಲೆಲ್ಲ ಕೆಂಪು ತೋಳೆ, ಇದರಲ್ಲಿ ತೋಳೆ ಕಮ್ಮಿ ಬರ್ತದೆ, ಫುಲ್ಲು ಬರ್ತದೆ. ಇದರಲ್ಲಿ ಹಾಗೆಲ್ಲ, ಇದರಲ್ಲಿ ಫುಲ್ಲು ಇಲ್ಲ, ಫುಲ್ಲು ರೌಂಡ್ ಶೇಪು, ಫುಲ್ಲು ಫಿಲ್ಲಿಂಗ್. ಇದು ಅರ್ಧ ತೋಳೆ ಬಿಡಿಸಿದ್ದನ್ನು ಇದು ರಚ್ಚೆ ಸಹ, ಇದು ಸಹ ಸಿಹಿ. ಹೌದಲ್ಲ? ಕಂಡ್ರೆಚ್ಚೆ. ಇದು ಸಹ ನೋಡಿ ಕೆಂಪು, ಇದು ಖಂಡಿತ ಸಿಹಿ ಉಂಟದು. ಕಲರ್ ಎಲ್ಲ ಸಿದ್ದು ಹಲಸಿನ ಹಾಗೆ ಇದೆ ಅಲ್ಲ? ಹಲಸು ಎಲ್ಲ ಕಲರ್ ಎಲ್ಲ ಅದುವೇ, ಇನ್ನೂ ಡಾರ್ಕ್ ಬರ್ತದೆ. ಇದು ಇಲ್ಲ ಅಂತಲ್ಲ, ಜಾಸ್ತಿ ಬಿಸಿಲಿದ್ರೆ ಡಾರ್ಕ್ ಬರ್ತದೆ. ನನ್ನಲ್ಲಿ ಇಲ್ಲಿ ಸ್ವಲ್ಪ ನೆರಳು ಜಾಸ್ತಿ ತೋಟದಲ್ಲಿ, ಹಾಗಾಗಿ ತುಂಬ ಡಾರ್ಕ್ ಬರಲಿಲ್ಲ. ಮತ್ತು ವರ್ಷ ಸಹ ಹಾಗೆ ಒಂದು 2 ವರ್ಷ ಜಾಸ್ತಿ ಹೋಯ್ತು ನನಗೆ ಹಣ್ಣು ಬರಲಿಕ್ಕೆ. ಎಷ್ಟು ವರ್ಷ ಮರ ಇದು? ಇದು 6 ವರ್ಷದ್ದು, ಇಲ್ಲ 4 ವರ್ಷಕ್ಕೆ ಹಣ್ಣು ಬರ್ತದೆ. ಎಲ್ಲ ಕಡೆ ಬಂದಿದೆ 4 ವರ್ಷಕ್ಕೆ. ನಾನು ಮತ್ತೆ ಅದು ನನ್ನ ಹತ್ರ ತುಂಬ ವೆರೈಟಿ ಇರುವ ಕಾರಣ ನನಗೆ ಅದು ನೋಡಲಿಕ್ಕೋಸ್ಕರ ಹತ್ರ ಹಾಕಿದ್ದೇನೆ 8 ಫೀಟಿಗೆ. ಅದು 25 ಫೀಟಿಗೆ ಹಾಕಬೇಕು. ಇದು ಸತ್ತ ಹೋಗಿದೆ ಮರ. ಅದು ಚಂದ ಮಾಡಿಡಿ, ಈ ರಚ್ಚೆ ತೆಗೀರಿ. ಅದಕ್ಕೆ ನಿಮಗೆ ಕೆಂಪು ಹಲಸೆಲ್ಲ ಕರಾವಳಿಗೆ ತುಂಬ ಅಪರೂಪ ಅಲ್ಲ?
ಇಲ್ಲಿ ತುಮಕೂರಲ್ಲೆಲ್ಲ ತುಂಬ ಕೆಂಪು ಹಲಸು, ಎಲ್ಲವೂ ಅಲ್ಲಿ ಕೆಂಪು ಹಲಸು ಅಂತ ಹೇಳ್ಬೋದು. ಹೌದು. ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ತುಂಬ ಅಪರೂಪ. ಇಲ್ಲಿ ನಾವು ನೆಟ್ಟು ಬೆಳೆಸಿದ್ರೆ ಬರ್ತದೆ, ಕೆಂಪು ಹಲಸು ಬರ್ತದೆ. ಆದರೆ ನಮ್ಮ ವಾತಾವರಣಕ್ಕೆ ಸೆಟ್ ಆಗುವಂಥದ್ದು ಸಿಹಿ ಬರಬೇಕು, ಹಣ್ಣು ಬರಬೇಕು, ಮಳೆ ಮೊದಲು ಹಣ್ಣು ಸಿಕ್ಕಬೇಕು ಅಂತ ವೆರೈಟಿಯನ್ನೇ ತಿಳಿದು ಬೆಳೆ ಮಾಡೋದು ಒಳ್ಳೆಯದು. ಈ ಡೆಂಗ್ ಸೂರ್ಯ ಗಿಡ ನಿಮ್ಮಲ್ಲಿ ಉಂಟಲ್ಲ? ಹಾಗೆ ಡೆಂಗ್ ಸೂರ್ಯ ಗಿಡ ಇದೆ. ಮತ್ತೆ ಇನ್ನೊಂದು ಅಗತ್ಯ ವಿಷಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಣ್ಣು ಮಾರಾಟಕ್ಕಿಲ್ಲ. ಹೌದಲ್ಲ? ನಂದು ಗಿಡ ಮಾರಾಟ ಮಾತ್ರ. ಇದು ಒಂದೊಂದು ಮರದಲ್ಲಿ ಹಣ್ಣಾದ ಕಾರಣ ಹೌದು, ಅದನ್ನು ನಮ್ಮ ಇವರಿಗೆ ಸ್ನೇಹಿತರಿಗೆಲ್ಲ ತೋರಿಸಲಿಕ್ಕೆ ಮಾತ್ರ ವಿನ ಇದನ್ನು ಹಣ್ಣುಗಳ ಮಾರಾಟ ಇಲ್ಲ, ಮಾರಾಟ ಮಾಡೋದಿಲ್ಲ. ಗಿಡಗಳ ಮಾರಾಟ ಇಲ್ಲ. ಗಿಡ ಇದೆ, ಗಿಡ ನಿಮಗೆ ಕೊಡ್ಬೋದು, ಗಿಡ ಕೊಡ್ಬೋದು. ಒಂದು ಗಿಡಕ್ಕೆ ಎಷ್ಟಾಗ್ತದೆ ಇದು ಡೆಂಗ್ ಸೂರ್ಯ? ಇದು 250 ರೂಪಾಯಿ. ಥೈಲ್ಯಾಂಡ್ ಮೂಲದಲ್ಲ ಇದು? ಥೈಲ್ಯಾಂಡ್ ಮೂಲ. ಹೌದು. ಒಳ್ಳೆದುಂಟು, ಕ್ರಂಚಿ ಉಂಟು. ನಮ್ಮ ರೆಗ್ಯುಲರ್ ಹಲಸಿನ ಹಣ್ಣಿಗೆ ಮತ್ತು ಇದಕ್ಕೆ ಎಂತ ವ್ಯತ್ಯಾಸ? ಏನಾದ್ರು ನಿಮಗೆ ಗೊತ್ತಾ? ರೆಗ್ಯುಲರ್ ಇದು ಕ್ರಂಚಿ ಉಂಟು, ಇಲ್ಲಿ ತಿನ್ನೋದು ರೆಗ್ಯುಲರ್ ಸ್ವಲ್ಪ ರಬ್ಬರ್ ಥರ ಆಗ್ತಾ ಉಂಟು. ಅಲ್ಲಿ ಎಲ್ಲ ಹಾಗೆ ಕಮರ್ಷಿಯಲ್ ವೆರೈಟಿ ಅಂತ ಹೇಳಿದ ಕೂಡಲೇ ಅವರೆಲ್ಲ ಮಾಪನವನ್ನು ಅಳೆದು. ಇದು ಒಳ್ಳೆ ಕ್ರಂಚಿ ಉಂಟು. ಹೌದು, ಕ್ರಿಸ್ಪಿ ಆಗಿರ್ತದೆ ಮತ್ತು ಲೈಫ್ ಜಾಸ್ತಿ ಇರ್ತದೆ. ಒಂದು ಹೇಗೆ ಜೈವಜ್ಞ ನಿಮ್ಮ ಕಾಮಧೇನು ಕೊಟ್ಟರೆ ಅದೆಲ್ಲ ಬರುತ್ತೆ ನಮಗೆ. ಈಗಲ್ಲ 35 ವರ್ಷ, ನಾನು 83ರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಡೆಂಗ್ ಸೂರ್ಯ, ಈ ಅಸ್ತಮಾನದ ಸೂರ್ಯ ಕೆಂಪು ಕಿರಣ ಸಹಿತ ಏನು ಬಣ್ಣ ಬರ್ತದೆ ಆಗಸದಲ್ಲಿ, ಅದಕ್ಕೆ ಹೋಲಿಕೆ ಆಗೋದ್ರಿಂದ ಆ ಹೆಸರು ಬಂದಿರ್ಬೋದು. ಒಳ್ಳೆ ಸಿಹಿ ಇದೆ ಮತ್ತು ಕ್ರಿಸ್ಪಿ, ಅಂದರೆ ಒಬ್ಬರು ಈಗ ಒಂದು 7-8 kg ಹಣ್ಣಾದರೆ ಒಂದು ಕಾಲು ಹಣ್ಣು ಒಬ್ಬರು ತಿನ್ಬೋದು. ಮತ್ತು ತಿನ್ನುವಾಗಲೇ ಹೇಳ್ತದೆ ನಿಮಗೆ ಅದು ಆರೋಗ್ಯಕ್ಕೆ ಉಪದ್ರ ಆಗೋದಿಲ್ಲ ಅಂತ ಒಂದು ಅಪೀಲ್ ಕೊಡ್ತದೆ. ನೆಡ್ಬೋದಾದ ಗಿಡ, ಒಂದು ಸ್ವಲ್ಪ ಜಾಗ ಇರೋರು ಕೂಡ ಒಂದು ನೆಡ್ಬೋದಾದ ಗಿಡ. ಮತ್ತು ಬಣ್ಣ ಆಕರ್ಷಕ. ವಿಶೇಷ ಏನಂದರೆ ಆ ಒಂದು ಸೊಳೆಯ ಸುತ್ತ ಇರುವ ಕಸ, ಆ ಒಳಗಡೆ ಬೀಜದ ಸುತ್ತ ಇರುವ ಸಿಪ್ಪೆ ಎಲ್ಲವೂ ಕಿತ್ತಳೆ ಬಣ್ಣದ್ದು. ಅದೊಂದು ಗುರುತಿಸಬೇಕಾದ್ದು. ಅಂದರೆ ಬೇರೆ ತಳಿಗಿಂತ ಇದು ವಿಭಿನ್ನ ಅಂತ ಹೇಗಂತ ಅದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಉಳಿಸಿ ಬೆಳೆಸಬೇಕಾದ ತಳಿ, ವಿದೇಶಿ ತಳಿ ಆದರೂ ಕೂಡ ಭಾರತದಲ್ಲಿ ಪ್ರಚಾರ ಮಾಡಬೇಕಾದ ತಳಿ. ತಿಂದವನಿಗೆ ಒಂದು ಖುಷಿ ಬರ್ತದೆ. ಅಂದರೆ ಕರಾವಳಿಯಲ್ಲೂ ಬಂತಲ್ಲ, ಅದು ವಿಶೇಷ. ಮತ್ತು ಸೊನ್ನೆ ಕಡಿಮೆ, ಈ ಕಾಯಿಲೆ ಇಲ್ಲ, ಇದೆಲ್ಲ ಹೆಚ್ಚುಗಾರಿಕೆ. ಅಂದರೆ ನಮ್ಮ ತಳಿಗಳನ್ನು ಬದಿಗಿಟ್ಟು ಸಾಕಿ ಅಂತ ಹೇಳೋದಲ್ಲ, ಜೊತೆಗೆ ಅವನ್ನೆಲ್ಲ ಪೋಷಿಸಿಯೂ ಇದೊಂದು ಸಪ್ರೇಟ್ ಆಗಿ. ಯಾಕಂದರೆ ಅದರ ಬಣ್ಣ ಅದೀಗ ದಕ್ಷಿಣ ಕನ್ನಡದಲ್ಲಿ ಶಂಕರವೋ ಸಿದ್ದುವೋ ನಿಮಗೆ ಈ ಗಾಢ ಬಣ್ಣದ್ದು ತಳಿ ಅಷ್ಟು ಇನ್ನು ಬಂದ ಉದಾಹರಣೆಗಳು ಭಾಳ ಕಡಿಮೆ ಇದೆ, ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಸುಲಭದಲ್ಲಿ, ಅಂದರೆ ಇವಾಗಲೇ ಈ ಮಣ್ಣಿಗೆ ಇದು ಸೆಟ್ಟಾಗಿದೆ. ವಿದೇಶಿ ತಳಿ ಆದರೂ ಇಲ್ಲಿಯ ಭಾರತ ರೋಗ ಇಲ್ಲ, ನಮ್ಮ ಮಣ್ಣಿಗೆ ಭಾಳ ಸೂಕ್ತ ಅಂತ ತುಂಬ ಕಡೆ ಪ್ರೂವ್ ಆದ ತಳಿ. ಅಲ್ಲ, ಈ ಕರಾವಳಿ ಮಳೆಗೆ ತಡ್ಕೊಳ್ಳೋ ಶಕ್ತಿ ಉಂಟು ಅದಕ್ಕೆ. ಹೌದು. ಮತ್ತು ಒಂದು ಆಪ್ತವಾಗುವ ಹಣ್ಣು, ಅಂದರೆ ಯಾರು ಕೂಡ ನೆಟ್ಟು ಬೆಳೆಸಿ ಸವಿಯಬಹುದಾದ ಹಣ್ಣು. ಕಮರ್ಷಿಯಲಿ ಇದಕ್ಕೆ ಭಾಳ ಒಂದು ಇದಿದೆ, ಯೋಗ್ಯತೆ ಇದೆ. ಬಣ್ಣ ನೋಡಿ ವಾಣಿಜ್ಯ ಬೆಳೆಯಾಗಿ ಖಂಡಿತ ಮಾಡ್ಬೋದು. ಈಗ ಒಂದು ಅರ್ಧ ಎಕರೆ 1 ಎಕರೆ ಜಾಗದವರು ಆರಾಮ್ಸೆ ಬೆಳೆದು ಅದರಿಂದ ನಿಮಗೆ ಆದಾಯ ತಲುಪಿಸಿ ಕೊಳ್ಳಬಹುದಾದ ಒಂದು ಬೆಳೆ. ಭಾಳ ಖುಷಿ ಆಗ್ತದೆ.